ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ 2025-26ನೇ ಸಾಲಿನ ಅರ್ಜಿ ಓಪನ್ ಆಗಿದೆ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಏನಾದರೂ ಹೆಣ್ಣು ಮಕ್ಕಳು ಗರ್ಭಿಣಿಯರು ಅಥವಾ ಬಾಣಂತಿಯರಿದ್ರೆ ನೀವು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗೆ ಅರ್ಜಿಯ ಇನ್ನೂ ಕೂಡ ಹಾಕಿಲ್ಲ ಅಂದ್ರೆ ಅಂತವರೆಲ್ಲ ಈಗ ಅರ್ಜಿನ ಹಾಕ್ಬೋದು. ಅರ್ಜಿನ ಹಾಕ್ಲಿಕ್ಕೆ ಇರ್ತಕ್ಕಂಥ ಅರ್ಹತೆಗಳೇನು, ಹಾಗೇನೆ ಏನೇನೆಲ್ಲ ದಾಖಲಾತಿಗಳು ಬೇಕು, ಮತ್ತೆ ಅರ್ಜಿನ ಎಲ್ಲಿ ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆ ಎಷ್ಟು ಅಮೌಂಟ್ ಬರುತ್ತೆ, ಇಲ್ಲಿ 11,000 ಬರುತ್ತೆ ಅನ್ನೋದೊಂದು ಕನ್ಫ್ಯೂಷನ್ ಇದೆ, ಮತ್ತೆ 5,000 ಬರುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. 11,000 5,000 ಯಾವುದು ಕರೆಕ್ಟ್ ಅಂತ ಎರಡು ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು 450 ಕೋಟಿಯಷ್ಟು ನೋಂದಣಿನ ಮಾಡ್ಕೊಂಡಿದ್ದಾರೆ. ಹಾಗೆಯೇ 4 ಕೋಟಿಯಷ್ಟು ಹಣ ಆಲ್ರೆಡಿ ರಿಲೀಸ್ ಆಗಿದೆ. ಸುಮಾರು 19,034 ಕೋಟಿಯಷ್ಟು ಆಲ್ರೆಡಿ ಅಮೌಂಟು ಆಲ್ರೆಡಿ ಫಲಾನುಭವಿಗಳ ಅಕೌಂಟ್ಗೆ ಆಲ್ರೆಡಿ ಕೈ ಸೇರಿದೆ ಅಂತ ಹೇಳ್ಬೋದು. ಇಲ್ಲಿ ಸ್ನೇಹಿತರೆ, ಸಾರ್ವಜನಿಕರು ಮೊದಲು ಹಾಕ್ಬೋದಿತ್ತು. ಈಗ AWW ಆಶಾ ವರ್ಕರ್ ಅಂದರೆ ಅಂಗನವಾಡಿ ಟೀಚರ್ ಮತ್ತು ಆಶಾ ವರ್ಕರ್ ಅಂತ ಇರ್ತಾರೆ ನಿಮ್ಮ ಗ್ರಾಮದಲ್ಲಿ, ಅವರು ಅಪ್ಲೈ ಮಾಡ್ಕೊಳ್ಳಿಕ್ಕೋಸ್ಕರ ಲಾಗಿನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕ ಲಾಗಿನ್ನ ಈಗ ತೆಗೆದಿದ್ದಾರೆ. ಅಪ್ಲೈ ಮಾಡೋಕ್ಕಿಂತ ಮೊದಲು ನಿಮ್ಮ ಬಳಿ ಏನೇನು ದಾಖಲಾತಿ ಬೇಕು ಅಂದರೆ ನಿಮ್ಮ ಬಳಿ ತಾಯಿ ಕಾರ್ಡ್ ಇರಬೇಕಾಗ್ತದೆ ಮೇನ್ ಆಗಿ, ಜೊತೆಗೆ ಆಧಾರ್ ಕಾರ್ಡ್ ಇರಬೇಕಾಗ್ತದೆ. ಅದ್ರ ಜೊತೆಗೆ ನಿಮ್ಮದು BPL ರೇಷನ್ ಕಾರ್ಡ್ ಇದ್ರೆ ಅಂದ್ರೆ 100% ನಿಮಗೆ ಹಣ ಬರುತ್ತೆ. ಹಾಗೇನೆ ನಿಮ್ಮ ಬಳಿ ಏನಾದರೂ ಮನ್ರೇಗಾ ಜಾಬ್ ಕಾರ್ಡ್ ಇದ್ರೆ ಅವರು ಕೂಡ ಅಪ್ಲೈ ಮಾಡಬಹುದು. ಇದ್ರ ಜೊತೆಲಿ ಇನ್ನೂ ತುಂಬಾ ಸರ್ಕಾರಿ ದಾಖಲಾತಿಗಳು ಇದಾವೆ. ಅವನ್ನ ಮುಂದಿನ ಲಿಸ್ಟ್ಗಳನ್ನ ಓದ್ಕೊಂಡು ಹೋಗ್ತೀನಿ. ಆ ದಾಖಲಾತಿಗಳು ಇರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಬಹುದು. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಸಾಧ್ಯವಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಈ ಹಿಂದೆ ಫಲಾನುಭವಿಗಳೇ ನೇರವಾಗಿ ಅರ್ಜಿನ ಸಲ್ಲಿಸಬಹುದಾಗಿತ್ತು. ಸಾರ್ವಜನಿಕರ ಲಾಗಿನ್ ಅಂತ, ಸಿಟಿಜನ್ ಲಾಗಿನ್ ಅಂತ ಓಪನ್ ಆಗಿತ್ತು. ಇವಾಗ ಆ ಲಾಗಿನ್ ನ ತೆಗೆದಿದ್ದಾರೆ. ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಅಂಗನವಾಡಿ ಟೀಚರ್ಗಳು ಮತ್ತೆ ಆಶಾ ಕಾರ್ಯಕರ್ತರು ಅರ್ಜಿ ಹಾಕ್ಬೋದು. ಅರ್ಜಿ ಹಾಕೋಕ್ಕಿಂತ ಮೊದಲು ಅದರ ಪ್ರಯೋಜನಗಳನ್ನ ನೀವು ತಿಳ್ಕೋಬೇಕಾಗ್ತದೆ. ಇಲ್ಲಿ 11,000 ರೂಪಾಯಿ ಅಮೌಂಟ್ ಬರುತ್ತೆ ಅಂದ್ರೆ ಯಾವ ತಂದೆ ತಾಯಿಗಳಿಗೆ ಎರಡನೇ ಮಗು ಹೆಣ್ಣು ಮಗು ಆಗಿರುತ್ತೆ ಆ ಮಗುಗೆ 6,000 ರೂಪಾಯಿ ನೀಡಲಾಗುತ್ತೆ. ಮೊದಲನೇ ಮಗು ಗಂಡು ಮಗು ಆಗಿರ್ಲಿ ಹೆಣ್ಣು ಮಗು ಆಗಿರ್ಲಿ ಆ ಮಗುಗೆ 5,000 ರೂಪಾಯಿ ನೀಡಲಾಗುತ್ತೆ. ಎರಡನೇ ಮಗು ಹೆಣ್ಣು ಮಗು ಆಗಿದ್ರೆ ಮಾತ್ರ 6,000 ರೂಪಾಯಿ ಸಿಗುತ್ತೆ. ಅಲ್ಲಿಗೆ 6 + 5 11,000 ರೂಪಾಯಿ ಅಂತ ತಂದೆ ತಾಯಿಗಳ ಅಕೌಂಟ್ಗೆ ಜಮಾ ಆಗುತ್ತೆ. ಇಲ್ಲಿ ಎರಡನೇ ಮಗು ಏನಾದರೂ ಗಂಡು ಮಗು ಆಗಿತ್ತಂದ್ರೆ ಅಂತ ಫಲಾನುಭವಿಗಳಿಗೆ ಕೇವಲ 5,000 ರೂಪಾಯಿ ಖಾತೆಗೆ ಹಾಕ್ತಾರೆ. ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನೋಡೋದಾಯ್ತು ಅಂದ್ರೆ ನೀವು ಇಲ್ಲಿ PMMVY ಅಡಿಯಲ್ಲಿ ಫಲಾನುಭವಿಗಳ ವಯಸ್ಸು 18 ವರ್ಷದ 7 ತಿಂಗಳು ಮತ್ತು ಮಗುವಿನ ಜನನ ಸಮಯದ ಒಳಗೆ ಅಂದರೆ 55 ವರ್ಷದ ಒಳಗಿರ್ಬೇಕಾಗ್ತದೆ ಈ ಯೋಜನೆ ಲಾಭ ಪಡಿಬೇಕು ಅಂದರೆ. ಹಾಗೆಯೇ ಗರ್ಭಪಾತ ಅಥವಾ ಇನ್ನೂ ಜನನ ಸಂದರ್ಭದಲ್ಲಿ ಭವಿಷ್ಯದ ಯಾವುದೇ ಗರ್ಭಧಾರಣೆ ಸಂದರ್ಭದಲ್ಲಿ ಫಲಾನುಭವಿಗಳನ್ನು ತಾಜಾ ಫಲಾನುಭವಿ ಎಂದು ಪರಿಗಣಿಸಲಾಗುತ್ತದೆ. ಒಂದು ವೇಳೆ ನಿಮ್ದು ಅಬಾರ್ಷನ್ ಆಗಿದ್ರು ಕೂಡ ಹೊಸದಾಗಿ ಪಾಪವಾಗಿತ್ತು ಅಂದರೆ ಮೊದಲನೇ ಗರ್ಭಿಣಿ ಅಂತ ಕನ್ಸಿಡರ್ ಮಾಡ್ತಾರೆ. ಒಬ್ಬ ಫಲಾನುಭವಿಗಳ ಹೆರಿಗೆ ಸಮಯದಿಂದ 275 ದಿನಗಳ ಒಳಗೆ ನೀವು ನೋಂದಣಿ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ PMVY ಯೋಜನೆಯ ಗರ್ಭಿಣಿಯರು ತಮ್ಮ ಕೊನೆಯ ಮುಟ್ಟಿನ ಅವಧಿ LMP ಡೇಟಿಂದ 730 ದಿನಗಳ ಒಳಗೆ ಈ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಒಟ್ಟು ಅಂದರೆ ಮೊದಲನೇ ತಿಂಗಳಿಂದ ಒಟ್ಟು ಹೆರಿಗೆಯಾಗಿ 730 ದಿವಸದೊಳಗೆ ಅರ್ಜಿನ ಸಲ್ಲಿಸಬೇಕಾಗ್ತದೆ. ಹಾಗೆ ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲು ಮಾನದಂಡಗಳು: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆಯರು ಅರ್ಜಿನ ಹಾಕ್ಬೋದು. ಭಾಗಶಃ 40% ಅಂಗವೈಕಲ್ಯ ಹೊಂದಿರತಕ್ಕಂಥ ಮಹಿಳೆಯರು ಕೂಡ ಅರ್ಜಿ ಹಾಕ್ಬೋದು. BPL ಪಡಿತರ ಚೀಟಿ ಹೊಂದಿರತಕ್ಕಂಥ ಮಹಿಳೆಯರು ಹಾಕ್ಬೋದು. ಆಯುಷ್ಮಾನ್ ID ಕಾರ್ಡ್ ಹೊಂದಿರತಕ್ಕಂಥವ್ರು ಹಾಕ್ಬೋದು. ಈ ಶ್ರಮ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು ಕೂಡ ಹಾಕ್ಬೋದು. ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ರೈತ ಮಹಿಳೆಯರು ಕೂಡ ಹಾಕ್ಬೋದು. ಮನ್ರೇಗಾ ಜಾಬ್ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು ಕೂಡ ಹಾಕ್ಬೋದು. ನಿವ್ವಳ ಕುಟುಂಬದ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರುವ ಮಹಿಳೆಯರು ಹಾಕ್ಬೋದು. ಇನ್ನು ಈ ಯೋಜನೆಗೆ ಯಾರೆಲ್ಲನೂ ಯೋಜನೆಯಿಂದ ಹೊರಗಿಟ್ಟಿದ್ದಾರೆ ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸರ್ಕಾರಿ ನೌಕರರನ್ನ ಈ ಯೋಜನೆಗೆ ಸೇರಿಸ್ಕೊಂಡಿಲ್ಲ, ಅವ್ರನ್ನ ಹೊರಗಿಟ್ಟಿದ್ದಾರೆ. ಹಾಗೆ ನೀವು ಡಾಕ್ಟರ್ಸು, ಲಾಯರ್ಸು ಮತ್ತು ಇಂಜಿನಿಯರ್ಸ್ಗಳಾಗಿದ್ರೆ ಅವರು ಕೂಡ ಅರ್ಹತೆ ಇರಲ್ಲ. ಅವ್ರು ಬಿಟ್ಟು ಉಳ್ಕೆ ಎಲ್ಲ ನಾನು ಹೇಳ್ದಂಥ ಕ್ರೈಟೇರಿಯಾ ಇರ್ತಕ್ಕಂಥ ಮಹಿಳೆಯರ ಕುಟುಂಬಗಳು ಅರ್ಜಿನ ಹಾಕಿ ನೀವು ಈ ಸೌಲಭ್ಯನ ಪಡಿಬೋದು. ಸ್ನೇಹಿತರೆ, ಅರ್ಜಿ ಹಾಕಲು ಮೊದಲು ಆನ್ಲೈನಲ್ಲಿ ಅರ್ಜಿ ಇತ್ತು. ಇಲ್ಲಿ ಲಿಂಕ್ ಇದೆಯಲ್ಲ, ಈ ಲಿಂಕ್ ಮುಖಾಂತರ ನೇರವಾಗಿ ನೀವೇ ಕೂಡ ಅರ್ಜಿ ಹಾಕ್ಬೋದಿತ್ತು. ಇವಾಗ ನಿಮ್ಮ ಹತ್ತಿರದ AWC ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಆಶಾ ವರ್ಕರ್ ಅಥವಾ ಅಂಗನವಾಡಿ ಯಾರು ಟೀಚರ್ ಇರ್ತಾರೆ ಅವ್ರಿಗೆ ಲಾಗಿನ್ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಾರಲ್ಲ ಆ ರೀತಿ ಇರುತ್ತೆ. ಆ ಲಾಗಿನ್ನು ಮತ್ತು ಪಾಸ್ವರ್ಡ್ನು ಕೂಡ ಕೊಟ್ಟಿರ್ತಾರೆ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ಪ್ರತಿಯೊಂದು ಗರ್ಭಿಣಿ ಸ್ತ್ರೀಗಳನ್ನ ನೋಂದಣಿ ಮಾಡಬೇಕಾಗ್ತದೆ. ಪ್ರತಿ ದಿವಸನೂ ಕೂಡ ಅಪ್ಡೇಟ್ ಕೊಡಬೇಕಾಗತ್ತೆ. ಒಂದು ವೇಳೆ ನೀವು ನಗರ ಪ್ರದೇಶದಲ್ಲಿ ವಾಸವಾಗಿದ್ದರೆ ನಿಮ್ಗೆ ಏನಾದ್ರು ಈ ಮಾಹಿತಿ ಗೊತ್ತಿಲ್ಲ ಅಂದರೆ ನೀವು ಫೋನ್ ಮಾಡಿ ನಿಮ್ಮ ವಿಲೇಜ್ನಲ್ಲಿ ಇರ್ತಕ್ಕಂಥ ಅಂಗನವಾಡಿ ಟೀಚರ್ಗಳಿಂದ ಮಾಹಿತಿ ಪಡ್ಕೊಂಡು ನೀವು ರೆಕಾರ್ಡ್ನ ಸಬ್ಮಿಟ್ ಮಾಡ್ತು ಅಂದರೆ ನಿಮಗೆ ನಾನು ಹೇಳ್ದಂಥ ಈ ಯೋಜನೆಯ ಒಟ್ಟು 11,000 ರೂಪಾಯಿ ಲಾಭ ಪಡಿಬೋದು. ನೀವು ಕೂಡ ಇನ್ನೂ ಕೂಡ ನೋಂದಣಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ತಕ್ಷಣ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಮಾಡಿ ಅಥವಾ ಆಶಾ ವರ್ಕರ್ಗಳನ್ನ ಭೇಟಿ ಮಾಡಿ ಕೂಡಲೇ ನೋಂದಣಿನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.